ಜಿಲ್ಲಾ ಅಂಧತ್ವ ನಿಯಂತ್ರಣ ಸಂಸ್ಥೆ ಮೈಸೂರು ಹಾಗೂ ಲಯನ್ಸ್ ಕ್ಲಬ್ ಆಫ್ ಮೈಸೂರು ಮತ್ತು ನಮ್ಮ ಸಂಸದರಾದಂಥ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾದಂಥ ಕೃಷ್ಣದತ್ತ ಚಾಮರಾಜ ಒಡೆಯರವರ ಒಂದು ಸಹೋದ್ಯೋಗದೊಂದಿಗೆ ಹಾಗೆ ಹುಣಸೂರು ನಗರ ಭಾರತೀಯ ಜನತಾ ಪಾರ್ಟಿ ಮತ್ತು ಗ್ರಾಮಾಂತರ ಭಾರತೀಯ ಜನತಾ ಪಾರ್ಟಿಯ ಸಹೋದ್ಯೋಗದೊಂದಿಗೆ ಏನು 16ನೇ ತಾರೀಕು 16/1/2025 ಇದೇ ನಮ್ಮ ಗುರುಭವನ ಶಿಕ್ಷಕರ ಭವನದಲ್ಲಿ ಅದರಲ್ಲೂ ಉಚಿತ ಅಂದರೆ ಮಕ್ಕಳಿಗೆ 10th SSLC ಒಳಪಟ್ಟ ಮಕ್ಕಳಿಗೆ ವಿದ್ಯಾರ್ಥಿನಿಯರುಗಳಿಗೆ ಒಂದು ಬೃಹತ್ ಉಚಿತ ಆರೋಗ್ಯ ತಪಾಸಣೆಯನ್ನು ಏರ್ಪಡಿಸಿದ್ದೀವಿ. ದಯಮಾಡಿ ಹುಣಸೂರು ತಾಲೂಕಿನ ಸಮಸ್ತ ಜನತೆ ಎಲ್ಲ ಮುಖ್ಯವಾಗಿ ಇದರಲ್ಲಿ ಸರ್ಕಾರಿ ಶಾಲೆಗಳು, ಯಾಕೆಂದರೆ ಸರ್ಕಾರಿ ಶಾಲೆಯಲ್ಲೇ ಬಡ ಮಕ್ಕಳುಗಳು, ಸರ್ಕಾರಿ ಶಾಲೆಯಲ್ಲೇ ನಿರ್ಗತಿಕರು ಓದುವಂಥ ವ್ಯವಸ್ಥೆ ಆಗಿರೋದ್ರಿಂದ ದಯಮಾಡಿ ಹುಣಸೂರು ತಾಲೂಕಿನ ಎಲ್ಲ ಶಿಕ್ಷಕರಿಗೂ ಮನವಿ ಮಾಡ್ತೀನಿ ಇದನ್ನು. ಹಾಗೆ ನಮ್ಮ BO ಅವ್ರಿಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ನಾವು ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಎಲ್ಲ ಶಿಕ್ಷಕರು ಮಕ್ಕಳಿಗೆ ಇದನ್ನು ಪ್ರಚಾರ ಮಾಡಿ 16/1/2026 ಏನು ಶುಕ್ರವಾರ ಬರುತ್ತೆ ನಮ್ಮ ಇದೇ ಶಿಕ್ಷಕರ ಭವನ ಗುರುಭವನದಲ್ಲಿ ದಯಮಾಡಿ ಏನೇ ಇರ್ಬೋದು, ಕಣ್ಣಿನ ಸಮಸ್ಯೆ ಇರ್ಬೋದು, ಕಿವಿ ಸಮಸ್ಯೆ ಇರ್ಬೋದು, ಜನರಲ್ ಚೆಕಪ್ ಇರ್ಬೋದು, ಹಾಗೆ ಕಾಲು ಇಲ್ಲದಿರೋಂಥ ಆಗ್ಬೋದು, ಪ್ರತಿಯೊಂದೂ ಒಂದು ಟೆಸ್ಟಿಂಗ್ ಇರ್ತದೆ. ನಮಸ್ಕಾರ. BJP ಹುಣಸೂರು ತಾಲೂಕು ಹಾಗೂ ಮೈಸೂರು ಗೋಲ್ಡನ್ ಸಿಟಿ ಲಯನ್ ಕ್ಲಬ್ ಆಫ್ ಮೈಸೂರು ಗೋಲ್ಡನ್ ಸಿಟಿ ವತಿಯಿಂದ 16ನೇ ತಾರೀಕು ಬೆಳಿಗ್ಗೆ 8 ಶಿಕ್ಷಕರ ಭವನದಲ್ಲಿ ಒಂದು ಮೇಗಾ ಹೆಲ್ತ್ ಕ್ಯಾಂಪ್ನ ನಾವು ಆರ್ಗನೈಸ್ ಮಾಡಿದ್ದೀವಿ. ಈ ಒಂದು ಮೇಗಾ ಹೆಲ್ತ್ ಕ್ಯಾಂಪ್ ಅಧ್ಯಕ್ಷತೆಯನ್ನು ನಮ್ಮ ಮೈಸೂರಿನ ಶ್ರೀಕಂಠದತ್ತ ಒಡೆಯರವರು ಬರ್ತಾ ಇದ್ದಾರೆ, MP ಅವರು. ಮತ್ತು ಹಾಗೆ ಈ ಒಂದು ಹುಣಸೂರು ಕ್ಷೇತ್ರದ MLA ಅವರು ಬರ್ತಿದ್ದಾರೆ, ಹಾಗೂ ಎಲ್ಲ BJP ಮುಖಂಡರು ಸಹ ಬರ್ತಾ ಇದ್ದಾರೆ. ಈ ಒಂದು ಮೇಗಾ ಹೆಲ್ತ್ ಕ್ಯಾಂಪ್ನಲ್ಲಿ ಸರ್ಕಾರಿ ಮಕ್ಕಳಿಗೆ ಒಂದು ಉಚಿತವಾಗಿ ಅವರಿಗೆ ಆರೋಗ್ಯ ತಪಾಸಣೆಯಲ್ಲಿ ಏನೇನೆಲ್ಲ ಬರುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಸ್ಕಿನ್ ಪ್ರಾಬ್ಲಮ್ ಆಗಿರ್ಬೋದು, ಡೆಂಟಲ್ ಪ್ರಾಬ್ಲಮ್ ಆಗಿರ್ಬೋದು, ಮತ್ತು ಹೈಟ್ ಟೆಸ್ಟಿಂಗ್ ಆಗಿರ್ಬೋದು. ಹೈಟ್ ಟೆಸ್ಟಿಂಗಲ್ಲಿ ಅವ್ರಿಗೇನಾದರೂ ಸಮಸ್ಯೆ ಅಂತೇಳಿ ಕಂಡು ಬಂದರೆ ಅವರಿಗೆ ಉಚಿತವಾಗಿ ಕನ್ನಡಕ ವಿತರಣೆ ಮಾಡೋದಾಗಿರ್ಬೋದು. ಮತ್ತು ಕೃತಕ ಕಾಲು ಜೋಡಣೆ, ಯಾರಿಗಾದರೂ ಕೃತಕ ಕಾಲು ಸಮಸ್ಯೆಗಳಿದ್ದರೆ, ಅವ್ರಿಗೆ ಕಾಲು ಕಟ್ ಮಾಡಿದರೆ ಅವರಿಗೆ ಉಚಿತವಾಗಿ ಕೃತಕ ಕಾಲು ಜೋಡಣೆನೂ ನಾವು ಮಾಡಿಕೊಡ್ತೀವಿ. ಈ ಒಂದು ಶಿಬಿರದಲ್ಲಿ ಯಾರ್ಯಾರೆಲ್ಲ ಪಾಲ್ಗೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ DHO ಆದಂಥ DHO ಅವ್ರು ಬರ್ತಿದ್ದಾರೆ, ಮತ್ತು ಮೆಡಿಕಲ್ ಸೂಪರ್ಡೆಂಟ್ ಶೋಭಾ ಮೇಡಮ್ ಅವರ ನೇತೃತ್ವದಲ್ಲಿ ಅವರ ಒಂದು ಟೀಮ್ಗಳೆಲ್ಲ ಬರ್ತಾ ಇದ್ದಾರೆ. ಮತ್ತು CFTRIಯಿಂದ ಕೆಲವರು ಆಫೀಸರ್ಸ್ಗಳು ಬರ್ತಾ ಇದ್ದಾರೆ. CFTRIಯಿಂದ ಏನಕ್ಕೆ ಬರ್ತಾ ಇದ್ದಾರೆ ಅಂದರೆ, ಮಕ್ಕಳು ತುಂಬ ಪೌಷ್ಟಿಕವಾಗಿ ಸ್ವಲ್ಪ ವೀಕ್ ಆಗಿದ್ದರೆ ಅವರು ಪೌಷ್ಟಿಕವಾದಂಥ ಆಹಾರ ಹೇಗೆ ತೊಗೋಬೇಕು, ಯಾವ ರೀತಿ ತೊಗೋಬೇಕು, ಅದನ್ನು ಕೆಲವೊಂದು ಪೌಡ್ರನ್ನು ವಿತರಣೆ ಮಾಡೋದಿರುತ್ತೆ ಆ ದಿನ. ಮತ್ತು ಅದ್ರ ಜೊತೆಗೆ ENT ಟೀಮ್ ಒಂದು ಬರ್ತಾ ಇದ್ದಾರೆ. ENT ಟೀಮ್ನಲ್ಲಿ ಅವ್ರಿಗೆ ಏನಾದರೂ ಕಿವಿ ಪ್ರಾಬ್ಲಮ್ ಏನಾದರೂ ಇದ್ದರೆ ಉಚಿತವಾಗಿ ಅವರಿಗೆ ಒಂದು ಮಿಷಿನ್ ಅಳವಡಿಸೋದಾಗಿರಲಿ. ಸೊ ಈ ಥರದ್ದೆಲ್ಲ ಒಂದು ಉಚಿತವಾಗಿ ಒಂದು ಮೆಗಾ ಕ್ಯಾಂಪ್ನ ನಮ್ಮ ಒಂದು MP ಅವರ ಒಂದು ಅಧ್ಯಕ್ಷತೆಯಲ್ಲಿ ನಡೀತಿರೋದ್ರಿಂದ ಹುಣಸೂರು ಜನತೆಗಳು ದಯವಿಟ್ಟು ಎಲ್ಲರಲ್ಲೂ ಕೇಳ್ಕೊಳ್ಳೋದೇನೆಂದರೆ, ಹಿರಿಯ ನಾಗರಿಕರು ಅವರಿಗೆ ಆರ್ಥಿಕವಾಗಿ ಹಿಂದುಳಿದಿರ್ತಾರೆ, ಅವರೂ ಸಹ ಬಂದು ಈ ಒಂದು ಹೆಲ್ತ್ ಕ್ಯಾಂಪ್ನ ಉಪಯೋಗಿಸ್ಕೋಬೇಕು.